ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಾನು ಯೂಟ್ಯೂಬಲ್ಲಿ ತುಂಬ ದಿನ ಆಯಿತು ಬ್ಲಾಗ್ಸ್ ಮಾಡಿರಲಿಲ್ಲ. ಸೊ ಇವತ್ತು ನಾನು ಒಂದು ಪ್ಲೇಸ್ಗೆ ಹೋಗ್ತಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತು, ನಾನೊಂದು ಹೊಸ ಬೈಕ್ ತೊಗೊಂಡಿದ್ದೀನಿ, KTM Duke 200. ಕಂಗ್ರಾಚುಲೇಷನ್ ಬ್ರದರ್. ಸೊ ಅದ್ರ ಮೇಲೆ ಇವಾಗ ಲಾಂಗ್ ಡ್ರೈವ್ ಹೋಗೋಣ ಅಂದ್ಕೊಂಡಿದ್ದೀನಿ. ಈ ವಾರ ಹೋದ ವಾರನೂ ಹೋಗಿದ್ದೆ, ಬಟ್ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಹೋಗೋಣ. ಹೇಗಿರುತ್ತೆ ಬ್ಲಾಗಲ್ಲಿ ಕಂಟಿನ್ಯೂ ಆಗಿರಿ. ಏನೇನಿರುತ್ತೆ, ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಬ್ಲಾಗಲ್ಲಿ ಕಂಟಿನ್ಯೂ ಆಗಿರಿ. ಎಸ್ ಲವ್ ನೋಡಿ ಮನರಾಗತ್ತೇನ ನನ್ನಾಕಿ ಬಾಳ ಸಣ್ಣಾಕಿ. ಸೊ ಈ ರಿಂಗ್ಲೈಟ್ ಏನು ನೋಡ್ತಿದ್ದೀರಲ್ಲ, ನಾನು ಜಸ್ಟ್ ನಿನ್ನೆ ತೊಗೊಂಡೆ. ಮೊದಲೊಂದು ರಿಂಗ್ಲೈಟ್ ಇತ್ತು, ಸೊ ಅದು ಹಾಳಾಯಿತು. ಸೊ ಇದು ಹೊಸದು ನಿನ್ನೆ ತೊಗೊಂಡಿದ್ದು. ಸೊ ನೀವು ನೋಡ್ಬೋದು, ನಾನು ಇಲ್ಲೇ ವೀಡಿಯೋಸ್ ಮಾಡೋದು, ಪ್ರಮೋಷನ್ ವೀಡಿಯೋಸ್ ಜಾಸ್ತಿ. ಆ್ಯಂಡ್ ತುಂಬ ಕಚ್ಬಿಚಾಗಿದೆ. ಇದನ್ನೆಲ್ಲ ಮತ್ತೆ ಬಂದು ತೆಗೆದು ಇಡಬೇಕು. ಸೊ ಲೆಟ್ಸ್ ಗೋ ಗಾಯ್ಸ್. ಸೊ ತುಂಬ ದೂರ ಹೋಗಬೇಕಲ್ಲ, ಅದಕ್ಕೆ ಪವರ್ ಬ್ಯಾಂಕ್ ಕೂಡ ಎತ್ಕೊಂಡಿದ್ದೀನಿ. ಬ್ಯಾಕಪ್ಗೆ ಚಾರ್ಜ್ ಕೂಡ ಬೇಕಲ್ವಾ ಫೋನ್ಗೆ. ಲೆಟ್ಸ್ ಗೋ. ಸೊ ಗಾಯ್ಸ್, ಇಲ್ಲೆಲ್ಲ ಮೆಟೀರಿಯಲ್ಸ್ ಏನು ನೋಡ್ತಿದ್ದೀರಾ, ಇದೆಲ್ಲ ಪ್ರಮೋಷನಲ್ ಮೆಟೀರಿಯಲ್ಸು. ಈ ಬಾಕ್ಸ್ ಫುಲ್ ಐತೆ, ಈ ಬಾಕ್ಸ್ ಫುಲ್ ಐತೆ. ಇದು 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 ನೆನ್ನೆ ರಿಂಗ್ಲೈಟ್ ಬಾಕ್ಸ್ಗೆ. ಸೊ ಸುಮಾರು ಐತೆ, ಮತ್ತು ಅಲ್ಲಿ ಒಳಗಡೆನೂ ಕೂಡ ಐತೆ. ಅದೊಂದು ದಿವಸ ತೋರಿಸ್ತೀನಿ. ನನಗೆ ಇನ್ಸ್ಟಾಗ್ರಾಮಿಂದ ಏನೇನು ಕೊಲ್ಯಾಬ್ಸ್ ಬರುತ್ತೆ. ಅರ್ನಿಂಗ್ಸ್ ಎಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು NDAನ ಸೈನ್ ಮಾಡಿರ್ತೀವಿ. ನಾನ್ ಡಿಸ್ಕ್ಲೋಸರ್ ಅಗ್ರಿಮೆಂಟ್ ಅದೆಲ್ಲ. ಅದಾದಮೇಲೆ ಬಟ್ ಪ್ರಾಡಕ್ಟ್ಸ್ ತೋರಿಸ್ತೀನಿ, ಯಾವ್ಯಾವ ಬಂದಿರುತ್ತೆ, ಏನೇನು ಲಾಭ ಐತೆ. ಲಾಭ ಅಂತೂ ಸಿಕ್ಕಾಪಟ್ಟೆ ಐತೆ ಗೈಸ್. ಯಾರ್ಯಾರು ಇವಾಗ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಪ್ಲೀಸ್ ಮಾಡಿ. ಐ ಸಪೋರ್ಟ್ ಯು ಗೈಸ್. ಲೆಟ್ಸ್ ಗೋ ಟು ದಿ ಡೆಸ್ಟಿನೇಷನ್ ನಾವು. ದಿಸ್ ಈಸ್ ಹೆಲ್ಮೆಟ್ ಗೈಸ್. ಹೆಲ್ಮೆಟ್ ಅಂತ ಎಲ್ರಿಗೂ ಗೊತ್ತು. KTM ಅವ್ರ ಶೋರೂಮ್ ಅವರೇ ಕೊಟ್ಟಿದ್ದು. ಹೆಂಗಿದೆ ಕಮೆಂಟ್ ಮಾಡಿ, ಸ್ವಲ್ಪ ಒರೆಸ್ಬೇಕು. ಗಾಡಿನ ಮಾತ್ರ ಎಷ್ಟು ಕೆಟ್ಟದಾಗಿ ಇಟ್ಟಿದ್ದೀನಿ ಅಂದರೆ, ಹೊಸ ಗಾಡಿ ಅಂತ ಅನ್ಸೋದೇ ಇಲ್ಲ ಗೈಸ್. ಬನ್ನಿ ತೋರಿಸ್ತೀನಿ. ಇಲ್ಲಿದೆ ನೋಡಿ ನಮ್ಮ ಮಿನಿ ರಾಕೆಟ್. ಹೆಂಗಿದೆ, ನನ್ನ ಫಸ್ಟ್ ಬೈಕ್ ಇದು. ಅವಾಗ ನಾನು ಡಿಗ್ರಿಲೆಲ್ಲ ಓದಬೇಕಾದ್ರೆ ತೊಗೋಬೇಕಂತಿದ್ದೆ. ಸೊ ಫೈನಲಿ ಇವಾಗ ತೊಗೊಂಡಿದ್ದೀನಿ, ನಾನು PGಲಿರುವಾಗ. ಎಸ್ಕೋ ಗೈಸ್, ನೋಡಿ ಎಷ್ಟು ಗಲೀಜು ಮಾಡಿದ್ದೀನಿ. ಒಂದು ವರ್ಷದಿಲ್ಲ, ಏನಿಲ್ಲ ನೋಡಿ ಇಲ್ಲಿ ಡಿಸ್ಪ್ಲೇ. ಲೆಟ್ಸ್ ಗೋ ಗೈಸ್. ಹಾಂ, ಸೊ ಗೈಸ್, ನಾವು ಆಲ್ರೆಡಿ ಇವಾಗ ತಮಿಳ್ನಾಡಲ್ಲಿದ್ದೀವಿ. ಇದು ತಮಿಳ್ನಾಡು ಚೆಕ್ ಪೋಸ್ಟ್. ಈ ಕಡೆ ಕರ್ನಾಟಕ, ಆ ಕಡೆ ತಮಿಳ್ನಾಡು. ಸೊ ಲೆಟ್ಸ್ ಗೋ. ಸೊ ನಾನು ಹೋಗ್ತಿರೋ ಪ್ಲೇಸ್ ಹೆಸರು ವನಮ್ಮನ್ ಲೇಕ್ ಅಂತ, ಅಥವಾ ವನಮ ಲೇಕ್ ಅಂತಲೂ ಕರೀತಾರೆ. ಸೊ ಅಲ್ಲಿ ನಾನು ಊಟ ಮಾಡಬೇಕಂತ ಇವಾಗ ಪಾರ್ಸೆಲ್ ಕಟ್ಸ್ಕೊತಿದ್ದೀನಿ. ಅಲ್ಲಿ ಕೆರೆ ಮುಂದೆ ಹೋಗಿ ತಿನ್ನೋಕ್ಕೆ ಏನೋ ಒಂದು ಮಜಾ. ಸೊ ಇದೇ ನೋಡಿ ವನಮ ಲೇಕ್ ಅಂತಾರೆ ಇದನ್ನು. ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ವನಮ ಲೇಕ್ ಅಂತ. ಇದು ಬ್ಯಾಂಗ್ಳೂರಿಂದ ಜಸ್ಟ್ 1 ಅವರಲ್ಲೇ ಇದೆ. ನನ್ನ ಮನೆ ಈ ಕಡೆ ಬನ್ನೇರಘಟ್ಟ ರೋಡ್ ಹತ್ರ ಇರೋದ್ರಿಂದ ನನಗೆ ಇನ್ನೂ ತುಂಬ ಹತ್ರ ಆಗುತ್ತೆ ಈ ಪ್ಲೇಸು. ಜಸ್ಟ್ 1 ಅವರಲ್ಲೇ ನಾನು ಬಂದುಬಿಡ್ತೀನಿ. ಆ್ಯಂಡ್ ಸೊ ವ್ಯೂ ಎಲ್ಲ ತೋರಿಸ್ತೀನಿ, ಬನ್ನಿ. ಸಖತ್ತಾಗಿರೋ ವ್ಯೂ ಹತ್ರ ಈ ಥರ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಮಜಾ ಇರೋದು ಯಾವುದ್ರಲ್ಲಿ ಇಲ್ಲ ಗೈಸ್. अरे उधर आउट है, पता नहीं क्यों भाग रहे थे।
ನಿನ್ನ ಮನದಲ್ಲಿ ಮನೆ ಮಾಡಿದೆ ಕಳ್ಳತನದಲ್ಲಿ ಒಳ ಸೇರಿದೆ ಜೀವ ಹೂವಾಗಿದೆ ಭಾವ ಜೇನಾಗಿದೆ ನಿನ್ನ ತುಂಟಾಟ ಹಿತವಾಗಿದೆ ನೀ ಮನಸಾರೆ ನನ್ನ ಸೊ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ನನ್ನ ಬಿಹೈಂಡ್ ದ ಸೀನ್ಸ್ ಎಲ್ಲ ತೋರಿಸ್ದೆ. ಸೊ ಗೈಸ್ ಫುಲ್ ಇವಾಗ ಸನ್ಸೆಟ್ ಆಗ್ತಿದೆ, ಜನ ಎಲ್ಲ ಹೋಗ್ತಿದ್ದಾರೆ. ಸೊ ವೀಕೆಂಡ್ಸಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇಲ್ಲೊಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ನಾನು ತೋರಿಸ್ತೀನಿ. ಅಲ್ಲಿ ಯಾರೋ ಫುಟ್ಬಾಲ್ ಆಡ್ತಿದ್ದಾರೆ ನೋಡಿ, ಅಲ್ಲಿ ಫುಲ್ ಫುಟ್ಬಾಲ್ ಗ್ಯಾಂಗ್ಸ್. ನೀವು ಈ ಥರ ಫ್ರೆಂಡ್ಸ್ ಜೊತೆ ಬಂದು ಇಲ್ಲಿ ಫುಟ್ಬಾಲ್ ಆಡಿ ಕ್ರಿಕೆಟ್ ಆಡಿ ಯಾರು ಏನು ಕೇಳಲ್ಲ. ಈ ಥರ ಫ್ಯಾಮಿಲಿ ಕೂಡ ಬಂದು ಟೆಂಟ್ ಹಾಕೋಬೋದು. ನೋಡಿ ನಮ್ಮ ಬೈಕ್ ಹೆಂಗೆ ನಿಂತಿದೆ, ಅಮರ ರಾಕೆಟ್ ಹೆಂಗೈತೆ ಗೈಸ್. ಬೈಕ್ ಹೆಂಗೆ ಅಂತ ಕಮೆಂಟ್ ಮಾಡಿರಿ. ಆ್ಯಂಡ್ ಲೆಟ್ಸ್ ಗೋ. ನನಗೂ ಸಾಕೈತೆ ಇವಾಗ 1 ಅವರ್ ಇಲ್ಲೇ ಫೋಟೋ ಶೂಟ್ ಎಲ್ಲ ಮುಗಿಸಿ ವಾಪಸ್ ಬ್ಯಾಕ್ ಟು ಹೋಮ್ ನಾವು.